ಓಂ ಸರ್ವಸ್ಮಾ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಸ್ವರ್ಗಾರೋಹಣಪರ್ವಣಃ ಅಯಂ ದ್ವಾವಿಂಶಃ 22ನೇಯ ಭಾಗ. ತತ್ರ ತಾತ್ಪರ್ಯನಿರ್ಣಯೇ ವರ್ಣಿತಾಯ ಬುದ್ಧಸ್ಯ ಕಥಾ ಸಾ ಇದಾನೀಂ ಪ್ರವರ್ತತೆ. ಪಾಂಡವಾನಾಂ ಸ್ವರ್ಗಾರೋಹಣಾನಂತರಂ ಕ್ಷೇಮಕಾದಯಃ ರಾಜಾನಃ ಭುವಂ ಪರಿಪಾಲಯಾಮಾಸುಃ. ತದಾ ಚ ಧರ್ಮಜ್ಞಾನೇ ವೇದವ್ಯಾಸಸ್ಯ ಪ್ರಭಾವೇಣ ನೈವ ನಾಶಂ ಅಗಮತಾಂ. ಪರಂತು ಪಾಂಡವಾನಾಂ ಸ್ವರ್ಗಾರೋಹಣಾನಂತರಂ ಸಹಸ್ರವರ್ಷೇ ಅತೀತೆ ಯೇ ರಾಕ್ಷಸಾಃ ತ್ರಿಪುರನಾಮಕಾಃ ಪುರಾ ರುದ್ರೇಣ ಹತಾಃ ತಯೇವ ಪೃಥ್ವೀತಲೆ ಪುನಃ ಅಜಾಯಂತ. ತೇಪಿ ಅಸುರಾಃ ತತ್ವವಿದ್ಯಾಂ ಸಂಪ್ರದಾಯಬಲಾತ್ ಅವಾಪುಃ. ಯಥಾ ಕಶ್ಚನ ಶುನಕಃ ಪುರೋಡಾಶಂ ಲೇಢಿ ಚಾಂಡಾಲಶ್ಚ ವೇದಂ ಶೃಣೋತಿ ತಥಾ ಏತೇಪಿ ದೈತ್ಯಾಃ ತತ್ವಜ್ಞಾನಂ ಯದಾ ಪ್ರಾಪುಃ ತದಾ ಸುರಾಃ ಏತನ್ನ ಸೇಹಿರೆ. ಭಗವಂತಂ ಪ್ರಾರ್ಥಯಾಮಾಸುಶ್ಚ. ತೈಃ ಪ್ರಾರ್ಥಿತಃ ಭಗವಾನ್ ವಿಷ್ಣುಃ ಗಯಾಕ್ಷೇತ್ರಮಾಗತ್ಯ ತತ್ರ ತ್ರಿಪುರ ದಾನವಾನಾಂ ಯಃ ಅಗ್ರಜಃ ತಸ್ಯ ನವಜಾತಂ ಶಿಶುಂ ದೂರೆ ಪ್ರಾಸ್ಯ ಸ್ವಯಮೇವ ತಸ್ಯ ಶಿಶುಃ ಬಭೂವ. ತೇಪಿ ದೈತ್ಯಾಃ ಏನಂ ವಿಷ್ಣುಂ ಇತಿ ಅಜಾನಮಾನಾಃ ಸ್ವಮೇವ ಶಿಶುಂ ಮೇನಿರೆ. ಅಯಂ ಚ ಶಿಶುಃ ವಿಷ್ಣುಃ ತೇಷಾಂ ವೈದಿಕಕರ್ಮಾಣಿ ದೃಷ್ಟ್ವಾ ಉಚ್ಚೈಃ ಪ್ರಜಹಾಸ. ಅಪಿ ಚ ತೇಭ್ಯಃ ಬೌದ್ಧಂ ಧರ್ಮಂ ಉಪದಿದೇಶ. ಜಿಗಾಯ ಚ ಅನ್ಯಾನ್ ದೇವಾನ್. ಏವಂ ಚ ಶಿಶುನಾ ಅನೇನ ಜಿತಾನ್ ದೈತ್ಯಾನ್ ದೃಷ್ಟ್ವಾ ಸರ್ವೇಪ್ಯೇತೆ ದೈತ್ಯಾಃ ಅಸ್ಮಿನ್ ಬಾಲಕೆ ವಿಷಶ್ವಸುಃ. ತಸ್ಯ ವಚಾಂಸಿ ಚ ಪ್ರಮಾಣತ್ವೇನ ಸ್ವೀಚಕ್ರುಃ. ಸತು ಸರ್ವಂ ಜಗದಿದಂ ಕ್ಷಣಿಕಂ ಇತಿ ತಾನ್ ಸರ್ವಾನ್ ಮೋಹಯಾಮಾಸ. ಬುದ್ಧ ಉಪದೇಶ ಮಾಡಿದಂಥ ಕ್ಷಣಿಕತ್ವದ ಸಿದ್ಧಾಂತ ಏನು ಅದನ್ನು ಅವನು ಈ ದೈತ್ಯರಿಗೆ ಉಪದೇಶಿಸಿದ. ಆದರೆ ಅವನು ಏನು ಹೇಳಿದ್ದ ಅಂತನ್ನುವುದನ್ನು ಆ ದೈತ್ಯರು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಜಗತ್ತು ಕ್ಷಣಿಕ ಅಂದರೆ ಅದು ದೀರ್ಘಕಾಲ ಇರುವಂಥದ್ದಲ್ಲ. ನಿತ್ಯನಾದಂಥ ಆತ್ಮ ಪರಮಾತ್ಮ ಏನಿದ್ದಾರೆ, ಜೀವಾತ್ಮ ಪರಮಾತ್ಮ, ಅವರಂತೆ ಈ ಜಗತ್ತು ಶಾಶ್ವತವಲ್ಲ. ಕೆಲವು ಕಾಲ ಇರುವಂಥದ್ದು,
ದೀರ್ಘಕಾಲ ಇರುವಂಥದ್ದಲ್ಲ ಅಂತ ಇಷ್ಟೇ ಅವನ ತಾತ್ಪರ್ಯ ಆಗಿತ್ತು. ಆದರೆ ಈ ಬೌದ್ಧರು ಆತನ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಜಗತ್ತೆಲ್ಲವೂ ಒಂದು ಕ್ಷಣದಲ್ಲಿ ಮಾತ್ರ ಇರ್ತದೆ, ಮುಂದಿನ ಕ್ಷಣದಲ್ಲಿ ಅದು ಇರುವುದೇ ಇಲ್ಲ ಅಂತ ಹೇಳಿಬಿಟ್ರು. ಇವನು ದೀರ್ಘಕಾಲ ಇರುವಂಥದ್ದಲ್ಲ, ಕೆಲವು ಕಾಲ ಮಾತ್ರ ಇರುವಂಥದ್ದು, ಬದಲಾವಣೆ ಕಾಣುವಂಥದ್ದು ಅಂತ ಅವನು ಅಭಿಪ್ರಾಯಪಟ್ಟಿದ್ದ. ಅವನ ಅಭಿಪ್ರಾಯವನ್ನು ಇವರು ತಿಳ್ಕೊಳ್ಳಿಲ್ಲ ಅಷ್ಟೆ. ಕ್ಷಣಾದಯ ಕ್ಷಣಿಕಾ ತದ್ವಿಶೇಷ, ಕಳೆದ ದಿವಸ ನಾವು ಅದನ್ನು ನೋಡಿದ್ದೇವೆ. ಕ್ಷಣ, ಲವ, ನಿಮೇಷ, ಯಾಮ, ತ್ರುಟಿ ಇವೆಲ್ಲವೂ ಕ್ಷಣದ ವಿಭಾಗಗಳು. ಹಾಗೆ ಈ ಘಟಪಟಾದಿ ವಸ್ತುಗಳು, ನಾವು ಜಗತ್ತಲ್ಲಿ ನೋಡುವಂತಹ ನಮ್ಮ ಶರೀರ, ಮನೆ, ಮಠ, ಇವೆಲ್ಲ ವಸ್ತುಗಳು ಕೂಡ ಇವೆಲ್ಲವೂ ಅಲ್ಪಕಾಲದಲ್ಲಿ ಇರುವಂಥವು, ಕೆಲವು ಕಾಲ ಮಾತ್ರ ಇರುವಂಥವು, ದೀರ್ಘಕಾಲ ಇರುವಂಥವಲ್ಲ. ಆದ್ರಿಂದ ಅವು ಕ್ಷಣಿಕ. ಹೀಗೆ ಕ್ಷಣ, ಲವ ಮೊದಲಾದ ಎಲ್ಲ ಕಾಲಗಳು, ಹಾಗೆ ವಸ್ತುಗಳು ಇವೆಲ್ಲವೂ ಕೂಡ ಕಾಲದಲ್ಲೇ ಇರುವಂಥವು. ಹಾಗೆ ಕಾಲದಲ್ಲಿ ಇದ್ದರೂ ಕೂಡ ಅವಕ್ಕೆ ಆತ್ಮಾಶ್ರಯತ್ವ ಅನ್ನುವ ದೋಷ ಏನೂ ಇಲ್ಲ. ಯಾಕೆಂದರೆ ಕಾಲ ಇರುವುದು ಕಾಲದಲ್ಲಿಯೇ, ದೇಶ ಇರುವುದು ದೇಶದಲ್ಲಿಯೇ. ಹಾಗೆ ದೇಶ ಕಾಲದಲ್ಲೂ ಇದೆ, ದೇಶದಲ್ಲೂ ಇದೆ. ಕಾಲವು ಕೂಡ ದೇಶದಲ್ಲೂ ಇದೆ, ಕಾಲದಲ್ಲೂ ಇದೆ. ಹೀಗಿದು ನಿಸರ್ಗದ ನಿಯಮ. ಆದ್ದರಿಂದ ಆತ್ಮಾಶ್ರಯತ್ವ ದೋಷ ಅಂತನ್ನುವುದೇನು ಇಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಕಾಲದಲ್ಲಿ ಇರುವುದಾದರೆ ಘಟದಲ್ಲಿ ಯಾಕಿರಬಾರ್ದು? ಒಂದು ಗಡಿಗೆ ತನ್ನಲ್ಲೇ ಯಾಕಿರಬಾರ್ದು? ಒಂದು ಬಟ್ಟೆ ತನ್ನಲ್ಲೇ ಯಾಕಿರಬಾರ್ದು ಅಂತೆಲ್ಲ ನಮಗೆ ಪ್ರಶ್ನೆ ಬರಬಹುದು. ಅದಕ್ಕೆ ನಮ್ಮ ಅನುಭವ ಮುಖ್ಯ. ನಮ್ಮ ಅನುಭವ ಏನು ಹೇಳ್ತಿದೆ ಅಂತನ್ನೋದು ಮಾತ್ರ ನಮಗೆ ಮುಖ್ಯ ಆಗಬೇಕೇ ಹೊರತು ಬೇರೆ ಯಾವುದು ಕೂಡ ತರ್ಕಗಳು, ನಿಯಮಗಳು, ಆ ನಿಯಮಗಳು ನಮಗೆ ಮುಖ್ಯ ಅಲ್ಲ. ನಿಯಮಕ್ಕನುಸಾರವಾಗಿ ವಸ್ತುಸ್ಥಿತಿ ಬದಲಾಗೋದಿಲ್ಲ. ವಸ್ತುಸ್ಥಿತಿಗೆ ಅನುಸಾರವಾಗಿ ನಾವು ನಿಯಮಗಳನ್ನು ರೂಪಿಸ್ಬೇಕಾಗ್ತದೆ. ಗಡಿಗೆಯಲ್ಲಿ ಗಡಿಗೆ ಇರೋದು ಕಂಡಿಲ್ಲ, ಮತ್ತೆ ಬಟ್ಟೆಯಲ್ಲಿ ಬಟ್ಟೆ ಇರೋದು ಕಂಡಿಲ್ಲ. ಆದರೆ ಕಾಲದಲ್ಲೇ ಇರಬೇಕಷ್ಟೆ. ಅದಿಟ್ಟು ಬಿರುವುದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಕಾಲದಲ್ಲಿ ಇಲ್ಲದೆ ಹೋದರೆ ಅದು ಮತ್ತೆ ಬೇರೆ ಎಲ್ಲಿ ಕೂಡ ಇರುವುದೂ ಸಾಧ್ಯ ಇಲ್ಲ. ಆದ್ರಿಂದ ಆ ಸಂಗತಿಯನ್ನು ನಾವು ಒಪ್ಪಬೇಕು. ತಾನು ತನ್ನಲ್ಲೇ ಇರುವುದು ಹೇಗೆ? ನಾವು ಅದನ್ನು ಕಳೆದ ದಿವಸ ನೋಡಿದ್ದೇವೆ. ಅದು ಅನುಭವ ಸಿದ್ಧ ಅಂತ ಅದರ ಅರ್ಥ. ಅನುಭವ ಸಿದ್ಧ ಮಾತ್ರ ಅಲ್ಲ, ಅದಕ್ಕೆ ಶಾಸ್ತ್ರದ ಒಂದು ಉತ್ತರವೂ ಇದೆ. ಅದೇನು? ವಿಶೇಷ ಅನ್ನುವಂಥ ಒಂದು ಸಂಗತಿಯಿಂದ ಕಾಲದಲ್ಲೇ ಇರಬಹುದು, ದೇಶದಲ್ಲೇ ಇರುವುದು ಕೂಡ ಸಾಧ್ಯ ಆಗ್ತದೆ. ತತಃ ಸ್ಥಿರತ್ವೇಪಿ ವಿಶೇಷ ಸಂಶಯಾತ್ ಉಕ್ತಂ ಕ್ಷಣಸ್ಥಾಯಿ ಮಯಾ ಸಮಸ್ತಂ ಅಂತ 154ನೇ ಶ್ಲೋಕ ವರ್ಣನೆ ಮಾಡ್ತದೆ. ಜಗತ್ತು ಸ್ಥಿರ ಹೌದು, ಅದು ದೀರ್ಘಕಾಲ ಶಾಶ್ವತ ಕಾಲ ಇರುವಂಥದ್ದಲ್ಲ, ಕೆಲವು ಕಾಲ ಮಾತ್ರ ಇರ್ತದೆ. ಹೌದು, ಆ ಜಗತ್ತು, ನಾವು ನೋಡುವಂತಹ ಘಟಪಟ ಮೊದಲಾದ ಜಗತ್ತು, ನಮ್ಮ ಶರೀರ, ಇವೆಲ್ಲವೂ ಕೂಡ ಹಾಗೇನೆ ಕಾಲವೂ ಕೂಡ ಕ್ಷಣಿಕ, ಅಂದರೆ ಕೆಲವು ಕ್ಷಣ ಮಾತ್ರ ಇರುವಂಥದ್ದು. ಅದಕ್ಕೇನು ಕಾರಣ? ಈ ವಿಶೇಷ ಅಂತನ್ನುವುದೇ ಕಾರಣ. ವಿಶೇಷದ ಬಗ್ಗೆ ನಾವು ಒಂದು ಸ್ವಲ್ಪ ವಿವರಣೆಗಳನ್ನು ಇಲ್ಲಿ ನೋಡಬೇಕು. ಪಾತ್ರೆಯಲ್ಲಿ ಹಾಲಿರ್ತದೆ. ಪಾತ್ರೆ ಮತ್ತು ಹಾಲು ಎರಡೂ ಕೂಡ ಭಿನ್ನ ಭಿನ್ನ ವಸ್ತುಗಳು. ಮನೆಯಲ್ಲಿ ನಾವಿದ್ದೇವೆ, ನಾವು ಬೇರೆ ಮತ್ತು ಮನೆ ಅನ್ನುವುದು ಬೇರೆ. ಅಂತೂ ನಾವು ಪಾತ್ರೆ ಮತ್ತು ಹಾಲು ಬೇರೆ, ನಾವು ಮತ್ತು ಮನೆ ಇವೆರಡು ಬೇರೆ ಬೇರೆ. ಆದ್ದರಿಂದ ನಾವು ಮನೆಯಲ್ಲಿರುವುದು ಸಾಧ್ಯ, ಪಾತ್ರೆಯಲ್ಲಿ ಹಾಲಿರುವುದು ಸಾಧ್ಯ, ಪಾತ್ರೆಯಲ್ಲಿ ನೀರಿರುವುದು ಕೂಡ ಸಾಧ್ಯ. ಯಾಕೆಂದ್ರೆ ಈ ವಸ್ತುಗಳೆರಡೂ ಕೂಡ ಭಿನ್ನ ಭಿನ್ನ ಆದ್ದರಿಂದ. ಆದರೆ ಕ್ಷಣದಲ್ಲೇ ಇರುವುದು ಹೇಗೆ? ಅಲ್ಲಿ ವಸ್ತು ಒಂದೇ ಆಗ್ತದಲ್ಲ, ಒಂದೇ ವಸ್ತು ತಾನು ತನ್ನಲ್ಲಿರುವುದು ಹೇಗೆ ಅಂತ ಪ್ರಶ್ನೆ. ಒಂದು ವಸ್ತು ಇನ್ನೊಂದು ವಸ್ತುವನ್ನು ಇರಬೇಕಾದ್ರೆ ಭೇದ ಇರಬೇಕು, ಅದು ಕಂಡಿದೆ. ಪಾತ್ರದಲ್ಲೇ ನೀರು ಇರಬೇಕಾದ್ರೆ ನೀರು ಮತ್ತು ಪಾತ್ರ ಎರಡೂ ಕೂಡ ಬೇರೆ ಬೇರೆ ಆಗಿರ್ತದೆ.
ಹೀಗೆ ಭೇದ ಇದ್ದರೆ ಮಾತ್ರ ಒಂದು ಇನ್ನೊಂದನ್ನು ಆಶ್ರಯಿಸಿ ಇರುವುದು ಸಾಧ್ಯ. ಕ್ಷಣ ತನ್ನಿಂದ ತಾನು ಭಿನ್ನ ಅಲ್ಲ. ಆದ್ರಿಂದ ಕ್ಷಣ ಕ್ಷಣದಲ್ಲಿ ಇರುವುದು ಹೇಗೆ ಅಂತ ಪ್ರಶ್ನೆ ಕೇಳ್ಬೋದು ಎಲ್ಲರೂ ಕೂಡ. ಅದಕ್ಕೆ ಒಂದು ಉತ್ತರವನ್ನು ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ಕೆಲವು ಕಡೆ ಭೇದ ಇಲ್ಲದೆ ಹೋದ್ರೂ ಕೂಡ ಆ ಭೇದದ ಪ್ರತಿನಿಧಿಯಾಗಿ ವಿಶೇಷ ಅನ್ನುವಂಥ ಒಂದು ಸಂಗತಿ ಇರ್ತದೆ. ಆ ವಿಶೇಷ ಎಂಬ ಧರ್ಮ ಭೇದ ಇಲ್ಲದೆ ಹೋದ್ರೂ ಕೂಡ ಏನು ಕಾರ್ಯ ಆಗಬೇಕೋ ಆ ಕಾರ್ಯವನ್ನ ಮಾಡಿಕೊಡ್ತದೆ. ಭೇದ ಇದ್ರೆ ಒಂದು ಇನ್ನೊಂದನ್ನು ಆಶ್ರಯಿಸಿರ್ಬೇಕು. ಬಟ್ಟೆ ಹಾಲು ಪಾತ್ರವನ್ನು ಆಶ್ರಯಿಸಿದ್ದಂತೆ. ಕ್ಷಣ ತನ್ನಿಂದ ತಾನು ಭಿನ್ನ ಅಲ್ಲ. ಆದ್ರಿಂದ ಕ್ಷಣವನ್ನು ಆಶ್ರಯಿಸಿ ಇರುವುದು ಹೇಗೆ, ಕ್ಷಣದಲ್ಲಿ ಇರುವುದು ಹೇಗೆ ಅಂತ ಪ್ರಶ್ನೆ ಬಂದ್ರೆ ಅಲ್ಲಿ ವಿಶೇಷ ಅನ್ನುವಂಥ ಒಂದು ಪ್ರತಿನಿಧಿ ಇದೆ. ಕ್ಷಣ ತನ್ನಿಂದ ತಾನು ಭಿನ್ನ ಅಲ್ಲದೆ ಇರಬಹುದು, ಆದರೆ ಕ್ಷಣದಲ್ಲಿ ವಿಶೇಷ ಅನ್ನುವಂಥ ಒಂದು ಸಂಗತಿ ಇದೆ. ಆ ವಿಶೇಷ ಎಂಬ ಸಂಗತಿ ಕ್ಷಣವು ಕ್ಷಣದಲ್ಲಿ ಇರುವಂತೆ ಮಾಡ್ತದೆ, ಕಾಲವು ಕಾಲದಲ್ಲಿ ಇರುವಂತೆ, ದೇಶವು ದೇಶದಲ್ಲಿ ಇರುವಂತೆ ಮಾಡ್ತದೆ. ಇದಕ್ಕೆ ಮತ್ತು ಒಂದೆರಡು ಉದಾಹರಣೆಗಳನ್ನ ನಾವು ಕೊಡಬಹುದು. ಪರಮಾತ್ಮ ವ್ಯಾಪ್ತ, ದೇಶ ಕಾಲಗಳು, ದೇಶತಃ ಕಾಲತಃ ಗುಣತಃ ಅವನು ವ್ಯಾಪ್ತ, ನಮಗೆ ಗೊತ್ತಿದೆ. ಪರಮಾತ್ಮ ತನ್ನಲ್ಲಿ ತಾನು ಇರುವುದು ಹೇಗೆ ಅಂದ್ರೆ, ಪರಮಾತ್ಮನಿಂದ ತನ್ನಿಂದ ಏನು ಭೇದ ಇಲ್ಲಲ್ಲ, ಆದರೂ ಕೂಡ ಪರಮಾತ್ಮ ತನ್ನಲ್ಲಿ ತಾನೇ ಇರಬೇಕು. ದೇಶತಃ ಕಾಲತಃ ವ್ಯಾಪ್ತ ಅವನು. ಪರಮಾತ್ಮ ದೇಶಕ್ಕೂ ಆಶ್ರಯ, ಕಾಲಕ್ಕೂ ಆಶ್ರಯ. ದೇಶ ಕಾಲಗಳೆರಡೂ ಪರಮಾತ್ಮನನ್ನು ಅವಲಂಬಿಸಿಯೇ ಇರಬೇಕು. ಹಾಗೆ ಪರಮಾತ್ಮ ತನ್ನಲ್ಲಿ ತಾನೇ ಇರಬೇಕು. ಹಾಗೆ ಇಲ್ಲದೆ ಹೋದ್ರೆ, ತನ್ನಲ್ಲಿ ತಾನು ಇಲ್ಲದೆ ಹೋದ್ರೆ ತಾನು ಎಲ್ಲ ಕಡೆ ಇಲ್ಲ ಅಂತ ಆಯ್ತಲ್ಲ. ತಾನು ಸರ್ವತ್ರ ವ್ಯಾಪ್ತ ಅಂದಮೇಲೆ ತನ್ನಲ್ಲಿ ತಾನು ಅವನು ಇರಲೇಬೇಕು. ಇದು ಹೇಗೆ ಸಾಧ್ಯ? ಪರಮಾತ್ಮನಲ್ಲಿ ವಿಶೇಷ ಅನ್ನುವಂಥ ಒಂದು ಶಕ್ತಿ ಇದೆ. ಅದು ಕೇವಲ ಪರಮಾತ್ಮನಲ್ಲಿ ಇರುವುದಲ್ಲ, ಜೀವಾತ್ಮನಲ್ಲಿ ಕೂಡ ಇದ್ದೇ ಇದೆ. ಹೀಗೆ ಆ ವಿಶೇಷ ಎಂಬ ಶಕ್ತಿಯನ್ನ ನಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದಾರೆ. ಆ ವಿಶೇಷ ಎಂಬ ಶಕ್ತಿಯಿಂದಲೇ ಕಾಲದಲ್ಲಿ ಇರಬಹುದು. ವಿಶೇಷ ಎಂಬುದು ಭೇದದ ಪ್ರತಿನಿಧಿ. ಭೇದ ಇದ್ದಾಗ ಏನು ಕೆಲಸ ಆಗಬೇಕು ಅದನ್ನ ಮಾಡ್ಲಿಕ್ಕಾಗಿಯೇ ಇರುವುದು ಈ ವಿಶೇಷ ಅಂತನ್ನುವುದು. ಹಾಗಾದ್ರೆ ವಿಶೇಷ ಅಂತನ್ನುವುದು ಪರಮಾತ್ಮನಲ್ಲಿದೆ, ಕಾಲದಲ್ಲಿದೆ, ದೇಶದಲ್ಲಿದೆ, ಅದೆಲ್ಲ ಸರಿ. ಮತ್ತೆ ಹಾಗಾದ್ರೆ ವಿಶೇಷವು ಘಟದಲ್ಲಿಯೂ ಇದೆಯಲ್ಲ. ಘಟದಲ್ಲೂ ಇದ್ದ ಮೇಲೆ ಘಟದಲ್ಲಿ ಯಾಕೆ ಇರಬಾರ್ದು ಅಂತ ಒಂದು ಪ್ರಶ್ನೆ ನಾವು ಬರ್ತದೆ. ಆ ಪ್ರಶ್ನಕ್ಕೆ ಹೀಗೆ ಉತ್ತರ ಕೊಡಬಹುದು. ವಿಶೇಷ ಇದ್ದಲ್ಲೆಲ್ಲ ಆಶ್ರಯ ಭಾವ ಇರಬೇಕು ಅಂತಿಲ್ಲ. ಎಲ್ಲಿ ಆಶ್ರಯ ಭಾವ ಇದೆ ಆದರೆ ಭೇದ ಇಲ್ಲ, ಅಲ್ಲಿ ವಿಶೇಷ ಇದೆ. ಇದು ಉತ್ತರ. ಕಾರ್ಯ ಇದ್ದಲ್ಲೆಲ್ಲ ಕಾರಣ ಇರಲೇಬೇಕು, ಹೊರತು ಕಾರಣ ಇದ್ದಲ್ಲಿ ಕಾರ್ಯ ಇರಲೇಬೇಕು ಅಂತ ನಿಯಮವೇನಿಲ್ಲ. ಇದು ಜಗತ್ತಿನಲ್ಲಿ ಕಂಡಿರುವಂಥದ್ದು. ಇದನ್ನು ಇನ್ನಷ್ಟು ವಿವರಿಸಬೇಕು, ಇಲ್ಲದೆ ಹೋದರೆ ಪೂರ್ಣ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಗಡಿಗೆ ಅನ್ನುವಂಥ ಗಡಿಗೆ ಹುಟ್ಟಬೇಕಾದ್ರೆ, ಘಟ ಹುಟ್ಟಬೇಕಾದ್ರೆ ಅದಕ್ಕೆ ಬೇಕಾದಂಥ ಮಣ್ಣು, ಕುಂಬಾರನ ಚಕ್ರ ಇತ್ಯಾದಿಗಳೆಲ್ಲ ಬೇಕೇ ಬೇಕು. ಅವು ಇಲ್ಲದೆ ಇದ್ರೆ ಅದು ಹುಟ್ಟೋದಿಲ್ಲ. ಕಾರ್ಯ ಇದ್ದಲ್ಲಿ ಕಾರ್ಯ ಇರಬೇಕು ಅಂತ ಆದರೆ ಅದಕ್ಕೊಂದು ಕಾರಣ ಇರಲೇಬೇಕು. ಆದರೆ ಕಾರಣ ಇದ್ದಲ್ಲೆಲ್ಲ ಕಾರ್ಯ ಇರಬೇಕಂತಿಲ್ಲ. ಒಂದು ಸ್ಥಳದಲ್ಲಿ ಕುಂಬಾರ ಇದ್ದಾನೆ, ಮತ್ತೆ ಮಣ್ಣಿದೆ, ಆ ಘಟವನ್ನು ಮಾಡ್ಲಿಕ್ಕೆ ಬೇಕಾದಂಥ ಚಕ್ರ ಇದೆ, ಅದೆಲ್ಲ ಇದೆ ಸರಿ. ಅದೆಲ್ಲ ಇದೆ ಅಂತ ಮಾತ್ರಕ್ಕೆ ಅಲ್ಲಿ ಘಟ ಏನು ಹುಟ್ಟಬೇಕಾಗಿಲ್ಲ. ಘಟ ಹುಟ್ಟಿಯೇ ಹುಟ್ಟದಂತಿಲ್ಲ. ಘಟ ಹುಟ್ಟಬೇಕಾದ್ರೆ ಇವೆಲ್ಲ ಬೇಕು. ಆದರೆ ಅವು ಇದ್ದಲ್ಲಿಯೂ ಅದು ಇದ್ದ ಮಾತ್ರಕ್ಕೆ ಘಟ ಹುಟ್ಟಲೇಬೇಕು ಅಂತಿಲ್ಲ. ಯಾಕೆಂದ್ರೆ ಕುಂಬಾರ ಇದ್ದಾನೆ, ಅವನು ಮಣ್ಣನ್ನು ಕಲಸಿ ತನ್ನ ಚಕ್ರದ ಮೇಲೆ ಆ ಗಡಿಗೆಯನ್ನು ಮಾಡುವ ಪ್ರಯತ್ನ ಮಾಡದೆ ಹೋದ್ರೆ ಆಗ ಘಟ ಹುಟ್ಟುವುದೇ ಇಲ್ಲ. ಅದರಿಂದ ಕಾರಣ ಇದ್ದಾಗಿಲ್ಲ ಕಾರ್ಯ ಹುಟ್ಟಲೇಬೇಕಂತಿಲ್ಲ. ಆದರೆ ಕಾರ್ಯ ಹುಟ್ಟಬೇಕಾದ್ರೆ ಮಾತ್ರ ಕಾರಣ ಇರಲೇಬೇಕು. ಇದು ನಿಯಮ.
ಅದರಂತೆ ಈ ವಿಶೇಷ ಇದ್ದಲ್ಲೆಲ್ಲ ವಸ್ತು ತನಗೆ ತಾನೇ ಆಶ್ರಯ ಆಗಬೇಕು ಅಂತಿಲ್ಲ. ವಿಶೇಷ ಘಟದಲ್ಲಿದೆ, ವಿಶೇಷ ಪಟದಲ್ಲಿದೆ. ಹಾಗೆಂದ ಮಾತ್ರಕ್ಕೆ ಪಟ ಅಂದರೆ ಬಟ್ಟೆ ತನಗೆ ತಾನೇ ಆಶ್ರಯ ಆಗಬೇಕಂತ ಏನಿಲ್ಲ. ಗಡಿಗೆ ತನಗೆ ತಾನೇ ಆಶ್ರಯ ಆಗಬೇಕಂತ ಏನಿಲ್ಲ. ವಿಶೇಷ ಇದ್ದಲ್ಲೆಲ್ಲ ತನಗೆ ತಾನೇ ಆಶ್ರಯ ಆಗಬೇಕು ಅಂತಿಲ್ಲ. ಆದರೆ ತನಗೆ ತಾನೇ ಆಶ್ರಯ ಆಗಬೇಕಾದ್ರೆ ಮಾತ್ರ ವಿಶೇಷ ಬೇಕೇ ಬೇಕು. ವಿಶೇಷವಿಲ್ಲದೆ ಹೋದರೆ ತನಗೆ ತಾನು ಆಶ್ರಯ ಆಗೋದು ಸಾಧ್ಯ ಇಲ್ಲ ಅಂತ ಹೀಗರ್ಥ. ಹೀಗೆ ವಿಶೇಷ ಇದ್ದರೆ ಮಾತ್ರ ತನಗೆ ತಾನು ಆಶ್ರಯ ಆಗ್ಲಿಕ್ಕೆ ಸಾಧ್ಯ. ಆದರೆ ವಿಶೇಷ ಇದ್ದಲ್ಲೆಲ್ಲ ತನಗೆ ತಾನು ಆಶ್ರಯ ಆಗಬೇಕಂತಿಲ್ಲ. ಈ ನಿಯಮ ನಮಗೆ ನಮ್ಮ ಪ್ರತ್ಯಕ್ಷಕ್ಕನುಸಾರವಾಗಿ ಕಾಣಬೇಕು. ನಮ್ಮ ಅನುಭವಕ್ಕನುಸಾರವಾಗಿ ಕಾಲ ಕಾಲದಲ್ಲಿದೆ, ದೇಶ ದೇಶದಲ್ಲಿದೆ. ಕಾಲ ದೇಶಗಳೆರಡೂ ಪರಸ್ಪರರಲ್ಲಿವೆ. ಪರಮಾತ್ಮ ಪರಮಾತ್ಮನಲ್ಲಿದ್ದಾನೆ. ಇದೆಲ್ಲ ನಮಗೆ ಅನುಭವ ಸಿದ್ಧವಾದ ವಿಷಯ ಅಥವಾ ಶಾಸ್ತ್ರ ಸಿದ್ಧವಾದ ವಿಷಯ. ಅದಕ್ಕೇನು ಕಾರಣ ಅಂದರೆ ವಿಶೇಷ ಕಾರಣ. ತನಗೆ ತಾನು ಆಶ್ರಯ ಆಗಬೇಕಾದ್ರೆ ವಿಶೇಷ ಬೇಕೇ ಬೇಕು. ಆದರೆ ವಿಶೇಷ ಇದ್ದ ಮಾತ್ರಕ್ಕೆ ಘಟ ತನಗೆ ತಾನು ಆಶ್ರಯ ಆಗಬೇಕಾಗಿಲ್ಲ, ಪಟ ತನಗೆ ತಾನು ಆಶ್ರಯ ಆಗಬೇಕಾಗಿಲ್ಲ. ಇದು ಅವನ ತಾತ್ಪರ್ಯ, ಬುದ್ಧನ ತಾತ್ಪರ್ಯ. ಆದ್ದರಿಂದ ಕ್ಷಣ ಕ್ಷಣದಲ್ಲಿದೆ, ಮತ್ತು ಆ ಕ್ಷಣದಲ್ಲೇ ಜಗತ್ತಿನ ಎಲ್ಲ ವಸ್ತುಗಳು ಇವೆ. ಅದರಿಂದ ಜಗತ್ತು ಕ್ಷಣಿಕ ಅಂದರೆ ಅದು ದೀರ್ಘಕಾಲ ಶಾಶ್ವತ ಇರುವಂಥದ್ದಲ್ಲ, ಕೆಲವು ಕಾಲ ಮಾತ್ರ ಇರುವಂಥದ್ದಂತ ಮಾತ್ರ ಅರ್ಥ. ಹೀಗೆ ಕೆಲವು ಕಾಲ ಮಾತ್ರ ಇರುವಂಥದ್ದು ಈ ಜಗತ್ತು ಅಂತ ಅರ್ಥ ಬುದ್ಧಂದು. ಆದರೆ ಅವರು ಮಾತ್ರ ಅದನ್ನು ತಿಳಿಯಲಿಲ್ಲ. ಒಂದು ಕ್ಷಣ ಇರ್ತದೆ, ಇನ್ನೊಂದು ಕ್ಷಣ ಇರುವುದೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಮುಂದೆ 32ನೇ ಅಧ್ಯಾಯದ 155ನೇ ಶ್ಲೋಕ. ತದ್ವಾನ್ ವಿಶೇಷಶ್ಚ ಯಥೋ ನ ಭಿನ್ನವು ಸದಾ ಸ್ವನಿರ್ವಾಹಕ ಶಕ್ತಿಯುಕ್ತವು ಅತಃ ಕ್ಷಣಸ್ಥಾಯಿ ಸಮಸ್ತಮೇತತ್ ಸ್ಥಿರಾತ್ಮಕಂ ಚೇತಿ ನಾಸ್ತಿ ಭೇದ. ಸಮಸ್ತ ಪದಾರ್ಥಗಳಲ್ಲೂ ಕೂಡ, ಪರಮಾತ್ಮನಲ್ಲಿ, ಜೀವಾತ್ಮರಲ್ಲಿ, ಎಲ್ಲ ಕಡೆಯೂ ಕೂಡ ಈ ವಿಶೇಷ ಅಂತನ್ನುವುದು ಇದ್ದೇ ಇದೆ. ಅಂಥ ಒಂದು ವಿಶೇಷ ಇರುವುದರಿಂದ ಈ ಸಮಸ್ತ ಪ್ರಪಂಚವೂ ಕೂಡ ಒಂದು ಕ್ಷಣಸ್ಥಾಯಿ ಅಂತ ಹೇಳಿದ್ರು ಕೂಡ ವಿರೋಧ ಏನಿಲ್ಲ. ಹೀಗೆ ವಿಶೇಷ ಅಂತನ್ನುವುದು ಎಲ್ಲ ಕಡೆ ಇದೆ. ಪರಮಾತ್ಮನಲ್ಲಿದೆ, ಜೀವಾತ್ಮನಲ್ಲಿದೆ, ಕಾಲದಲ್ಲಿದೆ, ಆಕಾಶದಲ್ಲಿದೆ, ಘಟದಲ್ಲಿದೆ, ಕಾಲದಲ್ಲಿದೆ, ಕ್ಷಣದಲ್ಲಿದೆ, ಎಲ್ಲ ಕಡೆನೂ ಅದಿದ್ದೇ ಇದೆ. ಮತ್ತೆ ಹಾಗಾದ್ರೆ ವಿಶೇಷ ಇದ್ದ ಮೇಲೆ ಆ ವಿಶೇಷಕ್ಕೂ ಆ ವಿಶೇಷಕ್ಕೆ ಆಶ್ರಯವಾದ ವಸ್ತುವಿಗೂ ಮತ್ತೇನು ಭೇದ ಇದೆಯೋ ಅಭೇದ ಇದೆಯೋ ಅಂತ ಪ್ರಶ್ನೆ ಮಾಡಿದರೆ ಅಲ್ಲಿ ಅಭೇದವೇ ಇದೆ. ವಿಶೇಷಕ್ಕೂ ವಸ್ತುವಿಗೂ ಅಭೇದವೇ ಇದೆ. ಆದರೆ ಆ ವಿಶೇಷ ಅಂತನ್ನೋದು ಅದು ಸ್ವನಿರ್ವಾಹಕ, ತನ್ನನ್ನು ತಾನೇ ಮ್ಯಾನೇಜ್ ಮಾಡಿಕೊಳ್ಳಬಲ್ಲದು. ಸ್ವಯಂ ಸ್ವಾತ್ಮಾನಂ ನಿರ್ವಹತಿ ಇತಿ, ಅದಕ್ಕೆ ಸ್ವನಿರ್ವಾಹಕ ಅಂತ ಹೀಗೆ ಅದನ್ನು ವ್ಯವಹರಿಸ್ತಾರೆ. ಆದ್ದರಿಂದ ವಿಶೇಷಕ್ಕೂ ಆ ವಿಶೇಷವುಳ್ಳ ವಸ್ತುವಿಗೂ ಏನು ಸಂಬಂಧ ಅಂತ ಪ್ರಶ್ನೆ ಬಂದರೆ ಅದು ಅಭೇದವೇ ಸಂಬಂಧ. ಅಭೇದವೇ ಸಂಬಂಧ ಇದ್ರೂ ಕೂಡ ವಸ್ತುವಿನಲ್ಲಿ ವಿಶೇಷ ಇದೆ ಅನ್ನುವಂಥ ಒಂದು ವ್ಯವಹಾರ ಇದು ನಡೀತದೆ. ಅಂತೂ ಭೇದ ಇದ್ರೆ ಏನು ಕಾರ್ಯ ಆಗಬೇಕೋ ಅದೆಲ್ಲವನ್ನೂ ಈ ವಿಶೇಷ ಮಾಡ್ತದೆ. ಅದು ತನ್ನನ್ನು ತಾನೇ ಮ್ಯಾನೇಜ್ ಮಾಡಿಕೊಳ್ಳಬಲ್ಲದು. ಆ ವಿಶೇಷಕ್ಕೂ ವಸ್ತುವಿಗೂ ಮತ್ತೊಂದು ವಿಶೇಷ ಇದ್ಯಾವುದು ಕೂಡ ಇರಬೇಕಾದ ಅಗತ್ಯವಿಲ್ಲ. ಅತಃ ಕ್ಷಣಸ್ಥಾಯಿ ಸಮಸ್ತಮೇತತ್, ಈ ಜಗತ್ತೆಲ್ಲವೂ ಕೂಡ ಕ್ಷಣಿಕ ಮತ್ತೆ ಸ್ಥಾಯಿ ಅಂತ ಹೇಳಿದ್ರು ಕೂಡ ಅದಕ್ಕೆ ವಿರೋಧ ಏನೂ ಇಲ್ಲ. ಒಂದು ಬೌದ್ಧರು ಹೇಳುವಂತೆ ಒಂದೇ ಕ್ಷಣದಲ್ಲಿ ಇರೋದಿಲ್ಲ, ಸ್ವಲ್ಪ ಕಾಲ ಇದ್ದೇ ಇರ್ತದೆ. ಒಂದೊಂದು ವಸ್ತು ಒಂದೊಂದು ರೀತಿಯಾಗಿ. ಯಾವುದು ಅನೇಕ ಕಾಲ ಇರ್ತದೋ ಅದು ಒಂದು ಕ್ಷಣ ಕಾಲವೂ ಇರಲೇಬೇಕಲ್ಲ. ಒಂದು ಕ್ಷಣದಲ್ಲಿ ಇಲ್ಲದೆ ಹೋದರೆ 10 ಕ್ಷಣದಲ್ಲಿ ಇರುವಂಥ ವಸ್ತು ಒಂದು ಕ್ಷಣದಲ್ಲಿ ಇಲ್ಲದೆ ಹೋದರೆ ಅದು 10 ಕ್ಷಣದಲ್ಲಾದರೂ ಇರುವುದು ಹೇಗೆ? ಆದ್ದರಿಂದ ಕ್ಷಣಸ್ಥಾಯಿ ಜಗತ್ತು ಕ್ಷಣಿಕ ಹೌದು, ಆದರೆ
ಅದು ಸ್ಥಿರವೂ ಹೌದು. ಸ್ಥಿರವಾದ್ರಿಂದ್ರೆ ಸ್ಥಿರ ಅಂದರೆ ಅನಂತ ಕಾಲ ಇರುವಂಥದ್ದಲ್ಲ, ಕೆಲವು ವರ್ಷಗಳ ಕಾಲ ಇರುವಂಥದ್ದು, ಕೆಲವು ತಿಂಗಳ ಕಾಲ ಇರುವಂಥದ್ದು. ಆದರೆ ಅದು ಒಂದು ಕ್ಷಣದಲ್ಲಿ ಇರುವುದರಿಂದಲೇ, ಒಂದು ಕ್ಷಣ, ಎರಡು ಕ್ಷಣ ಇತ್ಯಾದಿಗಳಲ್ಲಿ ಅದು ಇರುವುದರಿಂದಲೇ ಅದು ಸ್ಥಿರ ಅಂತ ಕರೆಸ್ಕೊಂಡಿದೆ. ಜ್ಞೋಹಂ ಸದೈಕಃ ಪರಮೋ ಮಯೈತತ್ ಸದಾನನೀಯಂ ಚ ಯತೋ ಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋಮಯೋಕ್ತಂ ಜಡಸ್ವರೂಪಂ ಚ ಕಿಮುಸ್ಮ ಚೇತನಂ. ಪರಮಾತ್ಮ ಈ ಜಗತ್ತನ್ನ ಜ್ಞಾನಾತ್ಮಕ ಅಂತ ಹೇಳಿದೆ. ಅದನ್ನು ಬೌದ್ಧರ ಪ್ರಭೇದದ ಕೆಲವರು ಏನು ತಿಳಿದ್ರು ಅಂದ್ರೆ, ಜ್ಞಾನಕ್ಕಿಂತ ಹೊರತಾಗಿ ವಸ್ತುವಿನ ಅಸ್ತಿತ್ವವೇ ಇಲ್ಲ. ಇರುವುದೇನಿದ್ರೆ ಜ್ಞಾನ ಇದೆ, ಜ್ಞಾನಕ್ಕಿಂತ ಹೊರತಾಗಿ ಅಸ್ತಿತ್ವವೇ ಇಲ್ಲ. ನಮಗೆ ಘಟದ ಜ್ಞಾನ ಬಂದ್ರೆ ಅಲ್ಲಿರುವುದು ಘಟ ಜ್ಞಾನ, ಹೊರತು ಘಟ ಅನ್ನೋದು ಇಲ್ಲವೇ ಇಲ್ಲ. ಪಟ ಜ್ಞಾನ ಬಂದ್ರೆ ಅಲ್ಲಿರುವುದು ಪಟ ಮಾತ್ರ, ಹೊರತು ಪಟ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವರು ಭಾವಿಸಿದ್ರು. ಆದರೆ ನಾನು ಬುದ್ಧ ಈ ಜಗತ್ತನ್ನು ಜ್ಞಾನಾತ್ಮಕ ಅಂತ ಹೇಳಿದೆ, ಹೌದು. ಆದರೆ ಜ್ಞಾನಾತ್ಮಕ ಅಂತ ಏನರ್ಥ? ನನ್ನ ತಾತ್ಪರ್ಯ ಏನು ಅಂದ್ರೆ, ಸರ್ವೋತ್ತಮನಾದಂಥ ನನ್ನನ್ನ ಜ್ಞ ಅಂತ ಹೇಳ್ತದೆ ಶಾಸ್ತ್ರ. ಜ್ಞೋಹಂ ಸದೈಕಃ ಪರಮಃ, ನಾನು ಜ್ಞ ಅಂಥ ನನ್ನಿಂದ, ಜ್ಞನಿಂದ, ಜ್ಞೇನ, ಇದು ಜ್ಞ ಶಬ್ದದ ತೃತೀಯ ವಿಭಕ್ತಿ ಏಕವಚನ. ನನ್ನಿಂದ ಅನ, ಜ್ಞೇನ ಅನತಿ ಇತಿ ಜ್ಞಾನಂ, ಜ್ಞಾನಸ್ವರೂಪನಾದ ಪರಮಾತ್ಮನಿಂದ ಅನತಿ ಎಲ್ಲ ಕ್ರಿಯೆಗಳನ್ನು ಮಾಡ್ತದೆ ಈ ಜಗತ್ತು, ಅನಚೇಷ್ಟಾಯಂ. ಅದರಿಂದ ಇದು ಜ್ಞಾನ. ಏಕೆಂದರೆ ಈ ಜಗತ್ತಿಗೆ ಸ್ವಯಂ ಏನೇ ಕೆಲಸವನ್ನು ಮಾಡುವಂಥ ಶಕ್ತಿ ಇಲ್ಲ. ಪರಮಾತ್ಮ ಏನಾದರೂ ಕೆಲಸಗಳನ್ನು ಮಾಡಿಸಿದ್ರೆ ಅದು ಮಾಡಬೇಕಷ್ಟೆ. ಹಾಗಾಗಿ ಜ್ಞಾನಸ್ವರೂಪನಾದ ಈ ಪರಮಾತ್ಮನ ಪ್ರೇರಣೆಗೊಳಗಾಗಿ ಅನತಿ ಚೇಷ್ಟೆಯನ್ನು ಮಾಡ್ತದೆ. ಅದರಿಂದ ಈ ಜಗತ್ತನ್ನ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಅಂದ್ರೂ ಜ್ಞಾನಾತ್ಮಕ ಅಂದ್ರೂ ಒಂದೇ ಅರ್ಥ. ಜ್ಞಾನ ರೂಪವಾದ ಈ ಪ್ರಪಂಚ ಅಂದ್ರೆ, ಜ್ಞಾನಾತ್ಮಕವಾದ ಈ ಪ್ರಪಂಚ ಅಂತಂದ್ರೆ, ಜ್ಞಾನಕ್ಕಿಂತ ಹೊರತಾಗಿ ವಸ್ತುವಿಗೆ ಅಸ್ತಿತ್ವ ಇಲ್ಲ, ಜ್ಞಾನವೇ ವಸ್ತು ಅಂತ ತಾತ್ಪರ್ಯ ಅಲ್ಲ. ಜ್ಞಾನಸ್ವರೂಪನಾದ ಪರಮಾತ್ಮನ ಪ್ರೇರಣೆಯಿಂದ ಇದು ಅನತಿ ಚೇಷ್ಟೆಯನ್ನು ಮಾಡ್ತದೆ ಅಂತ ತಾತ್ಪರ್ಯ. ಹೀಗೆ ಜಡವಾದ ಘಟಪಟಾದಿ ವಸ್ತುವು ಕೂಡ ಜ್ಞಾನಾತ್ಮಕ, ಅರ್ಥಾತ್ ಸರ್ವಜ್ಞನಾದ ಪರಮಾತ್ಮನಿಂದ ಚೇಷ್ಟೆಯನ್ನು ಪಡೆಯುವಂಥದ್ದು, ಹೊರತದು ಸ್ವಯಂ ಜ್ಞಾನ ರೂಪ ಅಲ್ಲ. ಕಿಮುಸ್ಮ ಚೇತನಂ, ಈ ಜಡವಾದಂಥ ಘಟಪಟಾದಿ ವಸ್ತುಗಳು ಎಂದೂ ಕೂಡ ಚೇತನವಾಗೋದು ಸಾಧ್ಯ ಇಲ್ಲ. ಅದು ಚೇತನಾದ ಪರಮಾತ್ಮನ ಪ್ರೇರಣೆಯನ್ನು ಮಾತ್ರ ಪಡೆದಿರ್ತದೆ ಅಷ್ಟೆ. ಆದರೆ ಈ ಆತ್ಮ ಏನಿದ್ದಾನೆ, ಜೀವಾತ್ಮ, ಇವನು ಮಾತ್ರ ಎರಡು ರೀತಿಯಿಂದ ಜ್ಞಾನಾತ್ಮಕ. ಸ್ವಯಂ ಜ್ಞಾನ ಸ್ವರೂಪನೂ ಹೌದು, ಸರ್ವಜ್ಞನಾದ ಪರಮಾತ್ಮನ ಪ್ರೇರಣೆಯನ್ನು ಪಡಿತಾನೆ ಅಂತನ್ನುವುದು ಹೌದು. ಹೀಗೆ ಚೇತನನಾದಂತಹ ಜೀವಾತ್ಮ ಮತ್ತೆ ಲಕ್ಷ್ಮೀದೇವಿ ಇವರೆಲ್ಲರೂ ಕೂಡ ಜೀವರು ಅಂತ ಕರೆಸ್ಕೊಂಡಿದ್ದಾರಲ್ಲ, ಇವರೆಲ್ಲ ಸ್ವಯಂ ಜ್ಞಾನಸ್ವರೂಪರೂ ಹೌದು ಚೇತನರಾದ್ರಿಂದ. ಮತ್ತೆ ಜ್ಞಾನಸ್ವರೂಪನಾದ ಸರ್ವಜ್ಞನಾದ ಪರಮಾತ್ಮನಿಂದ ಚೇಷ್ಟೆಯನ್ನು ಪಡೆಯುವವರು ಹೌದು. ಆದರೆ ಜಡವಾದ ಈ ಪ್ರಪಂಚ ಏನಿದೆ ಅದು ಮಾತ್ರ ಜ್ಞಾನಸ್ವರೂಪ ಅಲ್ಲ, ಸರ್ವಜ್ಞನಾದ ಪರಮಾತ್ಮನಿಂದ ಪ್ರೇರಣೆಯನ್ನು ಮಾತ್ರ ಪಡೀತದೆ. ಈ ವ್ಯತ್ಯಾಸ. ಇದು ನಾನು ಜಗತ್ತನ್ನು ಜ್ಞಾನಾತ್ಮಕ ಅಂತ ಹೇಳಿದರ ತಾತ್ಪರ್ಯ. ಮುಂದೆ ಪರಮಾತ್ಮ ಜಗತ್ತನ್ನು ಶೂನ್ಯ ಅಂತ ಹೇಳಿದ್ನಲ್ಲ, ಆ ಶೂನ್ಯ ಅಂತ ಹೇಳಿದ್ರೆ ತಾತ್ಪರ್ಯ ಏನು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.